ನೀ ಮಾಡ. ವಿಠಲ ವಿಠಲ ವಿಠಲ. ನಮಸ್ಕಾರ ಸ್ನೇಹಿತರೆ, ಹೆಂಗದೀರಿ ಎಲ್ಲರೂ? ಆರಾಮದಿರಲ್ಲ? ನಾನು ಆರಾಮಾಗಿದ್ದೀನಿ. ನೀವು ಹೆಂಗದೀರಿ ಕಮೆಂಟ್ನಾಗ ತಿಳಿಸ್ರಿ. ನಮ್ಮ ಫುಡ್ ಸಂಸ್ಕೃತಿ ಚಾನೆಲ್ ಒಳಗ ನಿಮಗೆಲ್ಲಾರ್ಗೂ ಪ್ರೀತಿಯಿಂದ ಸ್ವಾಗತ ಐತಿ. ಅಜ್ಜಿ ಹೂ ತಂದೇನಿ ತಗೋ. ಆಯ್ ಗಿಡ ಏನ್ ತಂದೇನ? ತಗೋವಾ. ಅಜ್ಜಿ ಇವತ್ತೇನ್ ಮಾಡ್ತಿ? ಇವತ್ತ ಪುರಿ ಮತ್ತ ಬೆಟಗೇರಿ ಚಟ್ನಿ ಮಾಡ್ತೀನಿ. ನಿಮ್ಮಮ್ಮ ಬೆಟಗೇರಿ ಅದಾಳಲ್ಲ, ನಿಮ್ಮಮ್ಮನ ಚಟ್ನಿ ಮಾಡ್ತಾಳ ಇವತ್ತ. ನಿಮ್ಮಮ್ಮ ಕಡೆಗೆ ಮಾತಾಡ್ಸ್ಕೊಂತ ಆಡಿಸ್ಕೊಂತ ವಿಡಿಯೋ ಮಾಡೋದು ಒಂದ್ ಮಜಾನೇ ಬ್ಯಾರೆ ಐತ್ ನೋಡ್ರಿ ಸ್ನೇಹಿತರೆ. ಬರ್ರಿ ಈಗ ಪುರಿ ಮಾಡಕ್ ಅಂತ ಹೇಳಿ 2 ಕಪ್ನಷ್ಟ ಮೈದಾ ಹಿಟ್ಟು ತಗೊಂಡಿನಿ. ಮತ್ತೊಂದ್ ಅರ್ಧ ಕಪ್ನಷ್ಟ ಚಿರೋಟಿ ರವಾ, ಮತ್ತ ಒಂದ್ ಅರ್ಧ ಕಪ್ನಷ್ಟ ಕಡ್ಲಿ ಹಿಟ್ಟು ತಗೊಂಡೇನಿ. ಈ ಪುರಿ ಒಳಗ ಕಡ್ಲಿ ಹಿಟ್ಟು ಹಾಕೋದ್ರಿಂತ ಪುರಿಗೆ ಬಣ್ಣ ಬಾಳ ಚಂದ ಬರ್ತಾವ. ಈ ಹಿಟ್ಟಿನಾಗ ಒಂದ್ ಸ್ವಲ್ಪ ಉಪ್ಪು ಮತ್ತೊಂದ್ ಸ್ವಲ್ಪ ಎಣ್ಣೆ ಕಾಸಿ ಹಾಕಿ ಹಿಟ್ಟು ನಾದಿಟ್ಕೋಬೇಕು. ಆಯ್ತು ಮಾಡಿ. ಈ ಬೆಟಗೇರಿ ಚಟ್ನಿ ಮಾಡಾಕ ನಾನು 2 ದೊಡ್ಡ ಉಳ್ಳಾಗಡ್ಡಿ ಮತ್ 4 ಮೆಣಸಿನಕಾಯಿ 1 ಟಮಾಟಿ ಕೊಯ್ದು ಇಟ್ಕೊಳತ್ತೀನಿ ನೋಡ್ರಿ. ಈಗ ಒಂದ್ ಬಾಣ್ಲಿ ಒಳಗ 1 ಚಮಚೆ ಎಣ್ಣಿ, ಅದಕ್ಕ ಆದ್ಮೇಲೆ ಜೀರಿಗೆ, ಸಾಸ್ವಿ, ಕರಿಬೇವು ಮತ್ ಕೊಯ್ದಿಟ್ಕೊಂಡಿದ್ದು ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಟಮಾಟಿ ಎಲ್ಲಾ ಹಾಕಿ ಒಗ್ಗರಣೆ ಕೊಡಾತ್. ಮತ್ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಅರಿಶಿನ ಹಾಕಿ ಒಂದ್ 5 ನಿಮಿಷ ಚಲೋ ಹೊತ್ನಂಗ್ ಕುದಿಸ್ಕೋಬೇಕ್ರಿ. ಈಗ ಇದ್ರೊಳಗ 1 ಚಮಚೆ ಸಕ್ಕರೆ ಹಾಕಿ ಮತ್ತೊಂದ್ ಸ್ವಲ್ಪ ನೀರ್ ಹಾಕಿ ಮತ್ತೊಂದ್ ಸ್ವಲ್ಪ ಕುದಿಸ್ಬೇಕ್ರಿ. ಈಗ ಇದನ್ನ ಇಳಿಸ್ಕೊಳಕತ್ತೀನಿ. ಇದನ್ನ ಆರಾಕ ಬಿಡ್ಬೇಕ್ರಿ. ಇದನ್ನ ಆರೋತನ ನಾನ ಮತ್ ನಮ್ಮ ಅತ್ತೆಯವ್ರು ಪುರಿ ಮಾಡ್ಕೊಳತ್ತೀವ್ರಿ. ಈ ಪುರಿ ಕರಿಯಾಕ ಅಂತ ಹೇಳಿ ಈ ಬಾಂಡ್ಲಿ ಒಳಗ ಎಣ್ಣೆ ಹಾಕಾಕತ್ತೀನಿ. ಈ ಪುರಿ ನಿಮಗ ಎಷ್ಟ ದೊಡ್ಡ ಬೇಕ ಆ ಪ್ರಮಾಣದೊಳಗ ಉಳ್ಳಿ ಮಾಡ್ಕೊಂಡ್ ಇಟ್ಕೋಬೇಕ. ಈ ಪುರಿ ಭಾಳ ದಪ್ಪನು ಲಟ್ಟಿಸ್ಬಾರ್ದು ಮತ್ ಭಾಳ ತೆಳ್ಳಗನು ಲಟ್ಟಿಸ್ಬಾರ್ದು, ಸಾಧಾರಣವಾಗಿ ಲಟ್ಟಿಸ್ಬೇಕು.
ಪೂರಿ ನೋಡ್ರಿ ಎಂತ ಚಂದ ಬಣ್ಣ ಬಂದೈತಿ ಮತ್ ಎಷ್ಟ್ ಚಂದ ಉಬ್ಬಾಕತಾವ್ ನೋಡ್ರಿ. ಪೂರಿ ಆಗ್ಯಾವ ಸ್ನೇಹಿತರೆ. ಈಗ ನನ್ ಸೊಸೆ ಬೆಟಗೇರಿ ಚಟ್ನಿ ಮಾಡ್ತಾ. ಒಗ್ಗರಣೆ ಮಾಡಿಟ್ಕೊಂಡಿದ್ದಿಲ್ಲ ಅದ ಆರೈತ್ರಿ. ಅದಕ್ಕ ಪುಟಾಣಿ ಹಿಟ್ಟು ನೀರೊಳಗ ಹಾಕಿ ಕಲಿಸಿ ಅದು ಒಗ್ಗರಣೆ ಒಳಗ ಹಾಕಿ ಕಲಸ್ಬೇಕ್ರಿ. ಈ ಪುಟಾಣಿ ಹಿಟ್ಟು ಹಾಕಿ ಕಲ್ಸಿದ್ಮೇಲೆ ಮತ್ತೆ ಇದನ್ನ ಬಿಸಿ ಮಾಡಕ್ ಹೋಗ್ಬಾರ್ದ್ರಿ. ನೀವ್ ಇದನ್ನ ಫ್ರಿಜ್ ಒಳಗೆ ಇಟ್ಕೊಂಡು 2 ದಿನ ಬೇಕಾದ್ರೂ ತಿನ್ಬೋದ್ರಿ. ಈ ಹುಬ್ಬಳ್ಳಿ ಪುರಿ ಮತ್ತ ಬೆಟಗೇರಿ ಚಟ್ನಿ ನಿಮಗ್ ಹೆಂಗ್ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತ ವಿಡಿಯೋಕ್ಕ ಲೈಕ್ ಮಾಡ್ರಿ. ಮತ್ತ ಆದಷ್ಟ ಮಂದಿಗೆ ವಿಡಿಯೋನ ಶೇರ್ ಮಾಡ್ರಿ. ಇನ್ನೊಂದ್ ಮಾತು ಸ್ನೇಹಿತರೆ, ಆದಷ್ಟು ಮನಿ ಒಳಗನ ಅಡಿಗೆ ಮಾಡಿ ಊಟ ಮಾಡ್ರಿ. ಮತ್ತ ಆರೋಗ್ಯವಂತರ ಆಗಿರ್ರಿ. ನಾ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ನಮಸ್ಕಾರ.